ಒಬ್ಬೊಬ್ರೆ ಬಂದ್ರೆ ಇಲ್ಲಿ ಎಲ್ಲ ಚಿರತೆ ಕಾಟ ಮತ್ತೆ ಅಲ್ಲೇ ಮಾಡ್ತಾರೆ ಜನಗಳು ಅವೆಲ್ಲ ಇರ್ತವೆ. ಒಬ್ಬೊಬ್ರು ಇರೋದು ನಮ್ಗೆ ಕಷ್ಟ ಅಂತ ಅನ್ಸುತ್ತೆ. ಅವೆಲ್ಲ ತಪ್ಪು ಕಲ್ಪನೆ, ಎಲ್ಲ ಸುಳ್ಳೆ ಹೇಳ್ತಿರೋದು ಅವ್ರು. ಯಾಕಂದ್ರೆ ಈಗ ನಾವು ಓದೇ ಇಲ್ಲ. ನಾವು ಚಿಕ್ಕ ವಯಸ್ಸಿಗೆ ನಾವು ಒಂದನೇ ಕ್ಲಾಸ್ನು ಓದಿಲ್ಲ. ಚಿಕ್ಕ ವಯಸ್ಸಿಗೆ ನಮ್ಗೆ ಬಹಳ ಬಡತನ. ಆ ಬಡತನದಾಗ ಏನ್ ಮಾಡುದು, ನಾವು ಸಂಬಳಕ್ ಬೇರೆಯವ್ರ ಮನೆ ಸಂಬಳಕ್ ಹೋಗಿ 100 ಕುರಿ ಮಾಡ್ಕೊಂಡಿವಿ. ಹೌದೌದು, ಬಾರಿ ಕಷ್ಟ ಐತಿ. ಈಗ ಹೊರಗಡೆ ಹೋಗ್ಬೇಕು, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಮತ್ತೆಲ್ಲ ದನ್ನರು ಗಲಾಟೆ ಮಾಡ್ತಾರೆ, ಬೈತಾರೆ, ಹೊಡಿತಾರೆ. ಎಲ್ಲಾದ್ನು ಅನುಭವಿಸ್ಕೊಂಡು ನಾವು ಇಲ್ಲಿವರೆಗೂ ಜೀವನ ತಳ್ಕೊಂಡ್ ಬಂದಿದ್ವಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ, ಈಗ ಮಣ್ಣಿನ ಮಗ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಆಯ್ತಾಯ್ತು. ನಿಮ್ಮ ಹೆಸರು ಒಂದ್ ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ನಮ್ಮ ಹೆಸರು ಚಿತ್ತಯ್ಯ ಅಂತಂದೇಳಿ, ದಸೂಡಿ ಗ್ರಾಮಸ್ಥರು. ನೀವು ಹುಲ್ಲು ನೀರಿಗೋಸ್ಕರ ಹಿಂಗೆಲ್ಲ ಬಂದಿದೀವಿ ಕ್ರಿಕೆಟ್ಗೆ. ನೀವು ಅಣ್ಣ ಈಗ ವಲಸೆ ಕುರಿಗಾರರು, ನೀವು ಊರಿಂದ ಊರಿಗೆ ಮೇವನ್ನು ಹುಡಿಕೊಂಡು ಹೋಗ್ತಾ ಇರ್ತೀರ. ಹೌದು ಹೌದು ಹೌದು. ನಿಮ್ಮ ಹತ್ರ ಸುಮಾರು ಎಷ್ಟು ಕುರಿಗಳು, ಎಷ್ಟು ಮೇಕೆಗಳು ಇದಾವಣ್ಣ? ನಮ್ಮಲ್ಲಿ ಒಂದು 100 ಮೇಕೆಗಳು ಬರ್ತವೆ. ನಾವು ಇವು 3 ಮನೆಯವರು ಒಟ್ಟಾಗೆ ಬಂದಿದೀವಿ. ಈಗ ನಾವು ಒಬ್ಬೊಬ್ರೆ ಬಂದ್ರೆ ಇಲ್ಲಿ ಎಲ್ಲ ಚಿರತೆ ಕಾಟ ಮತ್ತೆ ಅಲ್ಲೇ ಮಾಡ್ತಾರೆ ಜನಗಳು ಅವೆಲ್ಲ ಇರ್ತವೆ. ಒಬ್ಬೊಬ್ರು ಇರೋದು ನಮ್ಗೆ ಕಷ್ಟ ಅಂತ ಅನ್ಸುತ್ತೆ. ಹಂಗಾಗಿ 2 ಮನೆಯವರು 3 ಮನೆಯವರು ಹಿಂಗೆಲ್ಲ ಜೊತೆಗೆ ಬಂದಿರ್ತೀವಿ. ಅವ್ರ ಬಲ ನಮ್ಗೆ, ನಮ್ ಬಲ ಅವ್ರಿಗೆ, ಹಂಗ ಒಟ್ಟಾಗಿದ್ರೆ ನಮ್ಗೆ ಒಂದ್ ಸ್ವಲ್ಪ ಭಯ ಇರಲ್ಲ ಜನಗಳ ಸಂದಲ್ಲಿದ್ರೆ. ಹಂಗಾಗಿ 3 ಜನನ ಒಟ್ಟಿಗೆ 3 ಮನೆಯವರು ಒಟ್ಟಿಗೆ ಬಂದಿದೀವಿ. ಹಿಂಗೆ ಜೀವನ ಮಾಡ್ಕೊಂಡು ಹೋಗ್ತಿವಿ. ಈಗ ನೀವು 3 ಜನನು ಒಟ್ಟಿಗೆ ಸುಮಾರು ಒಂದ್ 300 ಕುರಿ ಮೇಲೆ ಇದಾವಣ್ಣ ನಿಮ್ಮ? ಅವು ಇಲ್ಲ, 1000 ಕುರಿ ಐತಣ್ಣ. ಇದೆಲ್ಲ 1000 ಕುರಿ ಇದಾವೆ. 1000 ಕುರಿ ಐತಣ್ಣ. ಇದೆಲ್ಲ ನೀವೆಲ್ಲ ಒಟ್ಟು ಕುಟುಂಬನೇ ಸೇರಿ ಎಲ್ಲಾರು ಸಾಕ್ತಾ ಇದೀರಿ ಇವಾಗ? ಎಲ್ಲ 3 ಮನೆಯವರು ಸೇರಿ ಒಂದು 1000 ಚಿಲ್ಲರೆ ಬರುತ್ತೆ. ಅವ್ರವ್ರದ್ದು ನಮ್ಮ ಒಂದ್ ಸ್ವಲ್ಪ 250, 200, 300 ಒಬ್ಬೊಬ್ರ ಹೆಂಗೆಲ್ಲ ಇರ್ತವೆ. ಇದರಲ್ಲಿ ಆಳು ಕಾಳು ಎಲ್ಲ ಇರ್ತಾರೆ. ಮನೆಯೇ ಅಂತ ಏನಿಲ್ಲ. ಈಗ ಟೋಟಲ್ ಅಣ್ಣ ನಿಮ್ದು, ಈಗ ನೀವು ಕುರಿ ಸಾಕ್ತಾ ಇದೀರಲ್ವಾ, ಇದ್ರ ಎಷ್ಟು ಮರಿಯಿಂದ ಸ್ಟಾರ್ಟ್ ಮಾಡಿದ್ರಿ ಅಣ್ಣ? ನೀವು ನಿಮ್ಮಿಂದ ಸ್ಟಾರ್ಟ್ ಮಾಡಿರ ಇಲ್ಲ ನಿಮ್ಮ ಅಪ್ಪಾಜಿರು ಇದೇ ತರ ಮಾಡ್ತಾ ಇದ್ರ? ನಮ್ಮಿಂದ ಸ್ಟಾರ್ಟ್ ಮಾಡಿರೋದಣ್ಣ. ಇದು ನಾವು ಬೇರೆಯವ್ರ ಮನೆಯಲ್ಲೆಲ್ಲ ಸಂಬಳಕ್ಕಿದ್ದು ಒಂದು 11 ವರ್ಷ ಬೇರೆಯವ್ರ ಮನೆಯಲ್ಲಿ ಸಂಬಳಕ್ಕಿದ್ದು, ಆ ಸಂಬಳದಿಂದ ನಾವು ಇವನ್ನೆಲ್ಲ ಸಂಪಾದನೆ ಮಾಡ್ಕೊಂಡ್ರು. ಸ್ಟಾರ್ಟಿಂಗ್ ಎಷ್ಟು ಕುರಿಯಿಂದ ಸ್ಟಾರ್ಟ್ ಮಾಡಿದ್ರಿ ಅಣ್ಣ? ಸಂಬಳಕ್ಕಿದ್ದಾಗ 2 ಕುರಿ ಕೊಟ್ಟಿದ್ರು. 2 ಕುರಿಯಿಂದ 17 ಕುರಿ ಮಾಡ್ಕೊಂಡು, 17 ಕುರಿಯಿಂದ 150 ಕುರಿ ಮಾಡ್ಕೊಂಡಿವಣ್ಣ. ನೀವು ಹಂಗಾರೆ ತುಂಬಾ ಕಷ್ಟ ಬಿದ್ದು ಬರೇ 2 ಕುರಿಯಿಂದ 150 ಅಂದ್ರೆ 17 ಕುರಿಯಿಂದ ಮಾಡ್ಕೊಂಡಿರೋದು. ಇವತ್ತು ಹಿಂಗೆ 1000 ಕುರಿ ಮಾಡಿದಿರ ಅಂದ್ರೆ ಅದ್ರ ಶ್ರಮ ಅಷ್ಟೇ ಇರುತ್ತೆ. ಹೌದೌದು, ಬಾರಿ ಕಷ್ಟ ಐತಿ. ಈಗ ಹೊರಗಡೆ ಹೋಗ್ಬೇಕು, ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಮತ್ತೆಲ್ಲ ದನ್ನರು ಗಲಾಟೆ ಮಾಡ್ತಾರೆ, ಬೈತಾರೆ, ಹೊಡಿತಾರೆ. ಎಲ್ಲಾದ್ನು ಅನುಭವಿಸ್ಕೊಂಡು ನಾವು ಇಲ್ಲಿವರೆಗೂ ಜೀವನ ತಳ್ಕೊಂಡ್ ಬಂದಿದ್ವಿ. ಈಗ ಅಣ್ಣ, ನೀವು ಒಂದ್ ಕಡೆಯಿಂದ ಒಂದ್ ಕಡೆ ಹೋದಾಗ ಕೆಲವ್ರು ಏನ್ ಮಾಡ್ತಾರೆ, ಊರೊಳಗೆ ಬರ್ಬೇಡ್ರಿ ನೀವು ಕುರಿ ಮೇಸಕ್ಕೆ, ನಮಗ್ ಮೇವಿಲ್ಲ, ಹಂಗೆ ಅಂತೆಲ್ಲ ಅಡ್ಡಿ ಮಾಡ್ತಾರೆ. ಸುಮಾರು ಅಲ್ಲೇ ಮಾಡಿರ್ತಾರೆ. ಆಗುತ್ತೆ, ಅವೆಲ್ಲ ಮಾಮೂಲಿ. ನಾವೆಲ್ಲ ಬಾರಿ ಅವೆಲ್ಲ ಸಹಿಸ್ಕೊಂಡು ನೀವು ಇವತ್ 1000 ಕುರಿ ಮಾಡಿದ್ರಿ. ಹೌದು, ಹೊಡೆದಿದ್ದಾರೆ. ಕೊನೆಗೆಲ್ಲ ಕೈ ಎಲ್ಲ ಕಡಿಸ್ಕೊಂಡಿದೀವಿ. ಎಲ್ಲ ಅಲ್ಲೇ ಮಾಡಿದ್ದಾರೆ ಅಣ್ಣ. ಈಗ ನೀವ್ ಇಷ್ಟು ಕುರಿ ಮಾಡಿ ಇವತ್ ಸಾಕ್ತಾ ಇದ್ರಲ್ಲ ಅಣ್ಣ, ನಿಮ್ಗೆ ಎಷ್ಟು ಖುಷಿ ಐತಿ? ಇಷ್ಟು ಒಂದ್ 2 ಕುರಿಯಿಂದ ಇದೇ ಜೀವನ. ಈಗ ನಮ್ಗೇನು ಸೌಲಭ್ಯ ಏನಿಲ್ಲ. ನಮ್ಗೆ ಭೂಮಿ ಕಡೆ ಏನಿಲ್ಲ, ಜಮೀನಿಲ್ಲ. ಸ್ವಲ್ಪ ಭೂಮಿ ಐತೆ, ಭೂಮಿನೂ ಜಾಸ್ತಿ ಇಲ್ಲ. 1.5 ಎಕರೆ 2 ಎಕರೆ ಭೂಮಿ ಅಷ್ಟೇ. ನಮ್ಗೆ ಕಷ್ಟನೇ ಜೀವನ. ಇದ್ರಾಗೆ ನಮ್ ಜೀವನ ಈಗ. ಅಂದ್ರೆ ಅಣ್ಣ, ಈಗ ನೀವು ಇದಕ್ಕೆ ಮೇವಿಗೋಸ್ಕರ ಎಲ್ಲಿಂದನೂ ನೀವು ಬೆಳೆಯಕ್ಕೇನು ಹೋಗಲ್ಲ ಮೇವು? ಊರೂರ್ ಮೇಲೆಲ್ಲ ಹಳ್ಳಿ ಮೇಲೆ, ಇಲ್ಲಿಂದ ಇನ್ನು ಮೈಸೂರು ಗಂಟ, ಹಾಸನ, ಹಿಂಗೆಲ್ಲ ಹಾಸನ ಕಡೆ ಹೋಗ್ತಿವ. ನಾವ್ ಮೇವಿಗೋಸ್ಕರನೇ ನಾವು ಹೋಗ್ತಿರೋದು. ನಾವು ಹುಲ್ಲು ನೀರಿಗೋಸ್ಕರನೇ ಹೋಗ್ತಿರ. ಸುಮಾರು 106 ಕಿಲೋಮೀಟರ್ ಯಾವ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀರಣ್ಣ ನೀವು? ಅಣ್ಣ, ಈಗ ಇನ್ನ ಜನವರಿಯಿಂದಲೂ ಸ್ಟಾರ್ಟ್ ಅಣ್ಣ. ಇನ್ನು ಆ ಕಡೆಗೆ ಹೋಗಕ್ಕೆ ಜನವರಿ ಕಳೆಯವರೆಗೂ ಆ ಕಡೆಗೆ ಕೂಡ್ಸಲ್ಲ. ಸಂಕ್ರಾಂತಿ ಬರೋವರೆಗೂ ಬಿಡ್ಸಲ್ಲ. ಗಲಾಟೆ ಮಾಡ್ತಾರೆ, ಹೊಡಿತಾರೆ. ಈಗ ಒಟ್ಟಿಗೆ ಜನವರಿಗೆ ಸ್ಟಾರ್ಟ್ ಮಾಡ್ಬೇಕು ಆ ಕಡೆಗೆ. ಜನವರಿ ಈಗ ಮತ್ತೆ ಎಲ್ಲ ಕಡೆ ಮೇಸ್ಕೊಂಡು ಮಾಡ್ಕೊಂಡು ಮತ್ತೆ ನಿಮ್ಮ ಊರ್ ಕಡೆಗೆ ಯಾವ ತಿಂಗಳಲ್ಲಿ ಹೋಗ್ತೀರಾ? ಮತ್ತೆ ಜೂನ್ ತಿಂಗಳಿಗೆ ಬರ್ತೀವಣ್ಣ ಆ ಕಡೆಯಿಂದ. ಜೂನ್ ತಿಂಗಳಿಗೆ, ಜೂನ್ ಎಂಡಿಗೆ ಬರ್ತೀವಣ್ಣ ಆ ಕಡೆ. ಮಳೆಗಾಲ ಶುರು ಆದಾಗ ಆ ಕಡೆ ನಾವು ಈ ಕಡೆ ಊರಿಗೆ ಬರ್ಬೇಕು ಅಂತ. ಅಂದ್ರೆ ಅಣ್ಣ, ಈಗ ನೀವು ಇವಕ್ಕೆ ಆಹಾರ ಅಲ್ಲಿ ಮೇಸ್ಕೊಂಡ್ ಬಂದಾದ್ಮೇಲೆ ಏನಾರು ಕೊಡ್ತೀರಾ ಕುರಿಗಳಿಗೆ? ಅವಾಗ ಮೆಡಿಸಿನ್ ಹಾಕ್ತಲೇ ಇರ್ತೀವಿ ನಾವು ಇವಕ್ಕೆ.
ಈ ಮೆಡಿಸಿನ್ ಅಂತಂದ್ರೆ ನಮ್ಗೆ ಸರ್ಕಾರಿ ಸೌಲಭ್ಯ ಸಿಗೋದು ಕಷ್ಟ, ಸಿಗೋದು ಇಲ್ಲ. ಆಮೇಲೆ ಹಳ್ಳಿ ಮೇಲೆ ಹೋಗ್ತಿವ, ಬೇರೆ ಕಡೆ ಕೊಡಲ್ಲ. ನಿಮ್ಮೂರಲ್ಲೇ ನೀವು ತಗೊಳ್ರಿ ಅಂತಾರೆ. ನಾವು ಊರ್ ಬಿಟ್ಟು ಊರ್ಗ್ ಹೋಗಿರ್ತೀವಿ ಹಳ್ಳಿ ಮೇಲೆ, ಅಲ್ಲಿ ನಮ್ಗೆ ಸರ್ಕಾರಿ ಔಷಧಿಗಳು ಯಾವ್ದು ನಮ್ಗೆ ಸೌಲಭ್ಯ ಸಿಗಲ್ಲ. ಅಲ್ಲಿ ಕೊಡ್ಬೇಕು ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ದುಡ್ಡು ಕೊಟ್ಟೆ ತಗೋಬೇಕು. ಈಗ ಡಾಕ್ಟರ್ಗಳು ನೀವು ಫೋನ್ ಮಾಡಿ ಕರೆದ್ರೆ ಲೆಕ್ಕಾಚಾರವಾಗ ಅವ್ರು ಬಂದು ನೋಡ್ಬೇಕಣ್ಣ. ಆದ್ರೆ ನೀವ್ ಏನೇ ಹೇಳಿದ್ರು ಅವ್ರು ಬಂದು ಇಲ್ಲ ಅಟೆಂಡ್ ಮಾಡ್ಕೊಡಲ್ಲ. ಇಲ್ಲ ಡಾಕ್ಟರ್ಗಳು ಕಾಂಟ್ಯಾಕ್ಟ್ಗಳು ಅಕಸ್ಮಾತ್ ಇಲ್ಲಿ ಚಿಕ್ಕನಹಳ್ಳಿ ಡಾಕ್ಟರ್ಗಳಿಗೆ ಫೋನ್ ಮಾಡಿ, ಇದೇ ಚಿಕ್ಕನಹಳ್ಳಿ ನಮ್ದು, ಇದೇ ತಾಲೂಕು, ಚಿಕ್ಕನಹಳ್ಳಿ ತಾಲೂಕೆ ನಮ್ದು. ಇದೇ ಚಿಕ್ಕನಹಳ್ಳಿಯಲ್ಲಿ ಹೋದ್ರೆ ನಮ್ಗೆ ಔಷಧಿ ನಮ್ಮಲ್ಲಿ ಇಲ್ಲ, ನಿಮ್ಮಲ್ಲಿ ಕಳ್ಸಿದೀವಿ, ನಿಮ್ಮಲ್ಲೇ ಹೋಗ್ರಿ, ದಪ್ಪುಂಟಿಗೆ ಹೋಗ್ರಿ, ಅಲ್ಲೇ ಸಿಗುತ್ತೆ, ನಾವ್ ಇಲ್ಲಿ ಕೊಡಲ್ಲ ಅಂತ ಹೇಳಿ ಒಂದು ಟ್ಯೂಬ್ ಮುಂತಾಗೂ ಕೊಟ್ಟಿಲ್ಲ ಇಲ್ಲಿ. ಈಗೆಲ್ಲ ನೀವೇ ದುಡ್ಡು ಕೊಟ್ಟು ಖರೀದಿ ಮಾಡೇ ಮಾಡ್ಬೇಕು, ಖರೀದಿಗೆ ತಗೋಬೇಕು, ದುಡ್ಡು ಕೊಟ್ಟೆ ತಗೋಬೇಕು. ಈಗ ಒಟ್ನಲ್ಲಿ ನಿಮ್ಗೆ ಮೆಡಿಸಿನ್ ಎಲ್ಲ ಮಾಡೋದಕ್ಕೆ ಗೌರ್ಮೆಂಟ್ ಸೌಲಭ್ಯ ಏನು ಸಿಗ್ತಾ ಇಲ್ಲ ಇಲ್ಲಿ ಸಿಗ್ತಾ ಇಲ್ಲ. ಅದು ನಮ್ಮ ಇದಕ್ಕೆ ದಪ್ಪುಂಟಿ ಕಳ್ಸಿವಿ ಅಂತ ಹೇಳ್ತಾರೆ. ಅಲ್ಲಿ ಹೋದ್ರೆ ಯಾವ್ದೋ ಒಂದ್ ಬಾಟ್ಲು ಕೊಡ್ತಾರೆ, ಅಲ್ಲೂ ಹಿಂಗೆ ದುಡ್ಡು ಕೊಡ್ಬೇಕು ತಗೋಬೇಕು, ದುಡ್ಡು ಕೊಡ್ಬೇಕು ತಗೋಬೇಕು. ಈಗ ಒಟ್ನಾಗ ನಿಮ್ಗೆ ಔಷಧಿ ಎಲ್ಲ ಮಾಡ್ಕೊಳಕ್ಕೆ ನಿಮ್ ಸ್ವಂತ ಖರ್ಚಲ್ಲೇ ನೋಡ್ಕೊಂತೀವಿ, ಸ್ವಂತ ಖರ್ಚೆಲ್ಲ. ಗೌರ್ಮೆಂಟ್ ಇಂದ ಏನೋ ಸೌಲಭ್ಯಗಳು ಸಿಗ್ತಾ ಇಲ್ಲ, ಸೌಲಭ್ಯ ಏನು ಸಿಕ್ಕಿಲ್ಲ ನಮ್ಗೆ. ಅದಕ್ಕೆ ಮೆಡಿಸಿನ್ಗಳು ವ್ಯಾಕ್ಸಿನ್ಗಳು ಎಲ್ಲ ನೀವೇ ಸೇರ್ಕೊಂಡು ನಾವೇ ತಗೋಬೇಕು. ಒಂದ್ PPR ಬಾಟ್ಲಿ ಬೇಕು ಅಂತಂದ್ರೆ ಅದನ್ನ 100 ರೂಪಾಯಿ ಕೊಟ್ಟೆ ತಗೋಬೇಕು ಅಲ್ಲಿ. ಈಗ ನೀವು ಕುರಿ ಸಾಕ್ತಾ ಯಾವ ಉಚಿತ ಔಷಧಿ ಸರ್ಕಾರಿ ಹಾಸ್ಪಿಟ್ಲ್ ಅಂತ ಹೇಳ್ತಾರೆ, ಉಚಿತ ಔಷಧಿ ಯಾವ್ದಿಲ್ಲ. ಒಂದ್ PPR ಬೇಕು ಅಂತಂದ್ರೆ, ಒಂದ್ ಮಾತ್ರೆ ಬೇಕು PPR ಅಂತಂದ್ರೆ ಅಲ್ಲಿ ದುಡ್ಡು ಕೊಟ್ಟು 100 ರೂಪಾಯಿ ಕೊಟ್ರೆ ಅದು ಕೊಡೋದು. ಇದು ಫ್ರೀ ಕೊಟ್ಟೇ ಇಲ್ಲ. ಪ್ರತಿ ಒಂದ್ಸಲಿ ಮೆಡಿಸಿನ್ ತರ್ಬೇಕಾದ್ರು ನೀವು ದುಡ್ಡು ಕೊಟ್ಟೆ ತರೋದ್ರಿಂದ ನಿಮಗೆ ಬರ್ತಾ ಈಗ ಲಾಭನೂ ಕಡಿಮೆ ಆಗ್ತಾ ಇದೆ. ಲಾಭನೂ ಕಡಿಮೆ ಆಗುತ್ತೆ. ಇಲ್ಲಿ ಕಷ್ಟನೇ ಜಾಸ್ತಿ ಐತೆ. ಈಗ ರೋಗ ಎಲ್ಲ ಸುಮಾರುಗಳು ಸಾಯ್ತದೆ ನೋಡ್ರಿ. ಸುಮಾರುಗಳೆಲ್ಲ ಹಿಂಗೆಲ್ಲ ಉಚ್ಕೊಂತವೆ ನೋಡಿ, ಈ ತರ ಉಚ್ಕೋತಾವ. ಮೆಡಿಸಿನ್ ಬೇಕೇ ಬೇಕು. ಮೆಡಿಕಲ್ಗೆ ಹೋದ್ರೆ ಸುಮಾರು ದುಡ್ಡಾಗುತ್ತೆ, ದುಡ್ಡು ಖರ್ಚಾಗುತ್ತೆ. ಈಗ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಕಮ್ಮಿ ಸಿಗುತ್ತೆ ಅಂತಂದ್ ಹೇಳಿ ಹೋಗ್ತಿವಿ. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಅಲ್ಲೂ ದುಡ್ಡು ಕೊಡ್ಬೇಕು, ತಗೋಬೇಕು. ಅಲ್ಲೂ ಪುಕ್ಸಟೆ ಕೊಡಲ್ಲ, ಫ್ರೀ ಕೊಡಲ್ಲ. ಹೇಳ್ತಾರೆ ಸರ್ಕಾರದವ್ರು ಹೇಳ್ತಾರೆ, ನಾವು ಫ್ರೀ ಕೊಟ್ಟು ಅಂತ. ನಮ್ ಕಷ್ಟ ಯಾರಿಗೆ ಹೇಳಕ್ ಬರುತ್ತೆ ಹೇಳ? ಯಾರಿಗೂ ಹೇಳಕ್ ಆಗಲ್ಲ. ನಾವ್ ಹಳ್ಳಿ ಮೇಲೆ ಹೋಗ್ತಿವಿ, ನಮ್ ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ. ಪ್ರತಿ ಒಂದು ಕೊಂಡು ತಿನ್ಬೇಕು ನಾವೆಲ್ಲ. ನಿಮ್ ಕಷ್ಟನ ನಾನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿ ಅಣ್ಣ, ಆದಷ್ಟು ಜನರಿಗೆ ಸರ್ಕಾರಕ್ಕೆ ಮುಟ್ಟಂಗ್ ಮಾಡ್ತೀನಿ. ಆಯ್ತು ಸರ್. ಮತ್ತೆ ಈಗ ನೀವು ಕುರಿಗಳನ್ನ ಹೆಣ್ಗುರಿ ಇಟ್ಕೊಂಡಿರ್ತೀರಲ್ಲ, ನೀವು ಇದ್ರಲ್ಲಿ ಯಾವ ತರ ನಿಮ್ಗೆ ಲಾಭ ಮಾಡ್ಕೊಂತೀರಾ? ಅಂದ್ರೆ ಮರಿಗಳನ್ನ ಮಾಡ್ತೀರಾ, ಇಲ್ಲ ಗೊಬ್ಬರ ಮಾಡ್ತೀರಾ? ಇಲ್ಲ ಹಿಂಗೆ ಬತ್ತೀವ, ಮನೆ ಪಂದೆ ತಡಿದ್ವಲ್ಲ, ಇಲ್ಲಿ ಸ್ವಲ್ಪ ಕೊಡ್ತಾರ. ಕೆಲವು 500, 600, 1000, ಕೆಲವ್ರು ತೋಟಗಳಿಗೆ 1000 ತಕ ಕೊಡ್ತಾರೆ. ಹಿಂಗೆ ಜಾಸ್ತಿ ಕುರಿಗಳಿದ್ರೆ ಮಂದೆ ಹಾಕ್ದಾಗ. ಅದ್ರಾಗ ಇವತ್ತಿನ ರೇಟ್ನಾಗ ಏನು ತಗೊಳಕ್ ಆಗಲ್ಲ. ಒಂದ್ ಬೆಲ್ಲ ಟೀ ಸಪ್ ತಗೋಬೇಕು, ಎಲ್ಲ ಪ್ರತಿ ಒಂದು ಅವ್ರು ಕೊಟ್ರ ದುಡ್ಡಾಗ ಮೇಂಟೈನ್ ಮಾಡ್ಕೋಬೇಕು. ಅದಾಗಲ್ಲ. ಅದ್ ಸಾಲದಲ್ಲೇ ಮತ್ತೆ ನಮ್ ಕುರಿ ಮಾರ್ಕೊಂಡು ಟಗರ್ ಮರಿಗಳು ಮಾರ್ಕೊಂಡು ಜೀವನ ಮಾಡ್ತಾ ಇದೀವಿ. ಈಗ ಟಗರ್ ಮರಿ ಮಾರಿದ್ದು ನಾವು ಮನೆ ಮಕ್ಳೆಲ್ಲ ಬಂದಿರ್ತೀವಿ, 4-5 ಜನ ಬರ್ತೀವ. ಅವ್ರ ಕಡೆಯಿಂದ ಈಗ ಮೇಂಟೈನ್ ಮಾಡ್ಕೋಬೇಕು. ಈಗ ಎಲ್ಲಾರ್ದು ಮೇಂಟೈನ್ ಮಾಡ್ಕೋಬೇಕು ಅಂತಂದ್ರೆ, ಈಗ ಪಟ್ಲಿ ಮರಿಗಳು ಮತ್ತೆ ಟಗರ್ ಮರಿ ಮಾರ್ತೀವಿ, ಹೆಣ್ಣು ಮರಿ ಬಿಟ್ಕೊ ಬರ್ತೀವಿ. ರೋಗ ಬಂದು ಅದ್ರಾಗ ಈಗ 50 ಕುರಿ ಮರಿ ಹಾಕಿರ್ತವೆ ಅಂತ ತಿಳ್ಕೊ. 50 ಕುರಿಯ ಮರಿ ಏನಾಗ್ತವೆ, ಒಂದ್ ರೋಗ ಬಂದು ಒಂದ್ 20-30 ಮರಿ ಸತ್ತ ಹೋಗಿರ್ತವೆ. ಔಷಧಿ ಸಿಕ್ಕಿರಲ್ಲ, ಮೆಡಿಸಿನ್ಗಳು ಸಿಕ್ಕಿರಲ್ಲ, ಅಧ್ವಾನಾಗಿರ್ತವೆ. ಒಂದ್ 10 ಮರಿ ಟಗರ್ ಮರಿ ಮಾರ್ಕೊಂತೀವಿ. 10 ಮರಿಯಾಗೆ ಮನೆ ಖರ್ಚು ಮೇಂಟೈನ್ ಮಾಡ್ಕೊಂತೀಯ, ಇಲ್ಲಿರೋರ್ ಮೇಂಟೈನ್ ಮಾಡ್ಕೊಂತೀಯ, ಔಷಧಿ ಮೇಂಟೈನ್ ಮಾಡ್ಕೊಂತೀಯ, ಎಲ್ಲಾ ಮೇಂಟೈನ್ ಮಾಡ್ಕೊಂಡು ನಾವು ಪರದಾಡವಷ್ಟೈತಿ. ಅಮ್ಮಮ್ಮ ಉಳ್ಕೊಳ್ಳೋದು 1 ಲಕ್ಷ ದುಡ್ಡು ಉಳಿತೈತೆ ಅಷ್ಟೇ. ನಮ್ಗೆ ಉಳಿಯೋದೇ ಕಮ್ಮಿ. ಇಷ್ಟೆಲ್ಲ ಕಷ್ಟ ಬಿದ್ರು ಮರಿಗಳು ಸಾಯೋದು ಜಾಸ್ತಿ ಇರುತ್ತೆ, ರೋಗಗಳು ಬಂದಾಗ ರೋಗಗಳು ಜಾಸ್ತಿ ಇರುತ್ತೆ. ಕಷ್ಟ, ಮಳೆ ಬಿಸಿಲು ಅನ್ನಂಗಿಲ್ಲ, ಹೊಡಿತಾರ ಅನ್ನಂಗಿಲ್ಲ, ಕಡಿತಾರ ಅನ್ನಂಗಿಲ್ಲ. ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡ್ರು ಕೊನೆಗೆ ಉಳಿಯೋದು 1 ಲಕ್ಷ 1.5 ಲಕ್ಷ ದುಡ್ಡು ಉಳಿತೈತೆ ಅಷ್ಟೇ ಉಳಿತ ನಮ್ದು. ಈಗ ಕೆಲವರು ನಮ್ದೇನು ಉಳಿಯಲ್ಲ. ಯೂಟ್ಯೂಬ್ ಅಲ್ಲೆಲ್ಲ ಹೇಳ್ತಾರಣ್ಣ, 100 ಕುರಿ ಸಾಕ್ದ 5 ಲಕ್ಷ ಮಾಡ್ದ 10 ಲಕ್ಷ ಮಾಡ್ದ ಅಂತ ಹೇಳಿ. ತಪ್ಪು ಕಲ್ಪನೆ ಅವು. ಅವ್ರು ಹೇಳ್ತಾರೆ ನಾವು ಅಷ್ಟು ಸಂಪಾದನೆ ಮಾಡುದು, ಇಷ್ಟು ಸಂಪಾದನೆ ಮಾಡುದು ಅಂತಂದೇಳಿ. ಅವು ತಪ್ಪು ಕಲ್ಪನೆ. ಇವ್ ಕಷ್ಟ ಎಷ್ಟು ಬರುತ್ತೆ? 100 ಕುರಿಯಾಗ ಒಂದ್ 70-80 ಕುರಿ ಮರಿ ಹಾಕಿರ್ತವೆ. 70-80 ಕುರಿ ಮರಿ ಹಾಕ್ತಾಗ ಅದ್ರಾಗ ಒಂದ್ 20 ರೋಗ ಬಂದ್ ಸತ್ತೋಗಿರ್ತವೆ. ಅದ್ರಾಗ ಒಂದ್ 20 ಹೆಣ್ಮರಿ ಬಿಟ್ಕೊಂಡಿರ್ತೀವಿ ನಾವು ಬೆಳೆಸಿರಿಗೆ. ಹೆಣ್ಮರಿ ಬಿಟ್ಕೊಳ್ಳಿಲ್ಲ ಅಂತಂದ್ರೆ ಇದು ಮೋಟ್ ಆಗುತ್ತೆ, ಇದು ಜಾಸ್ತಿ ಬೆಳ್ಕೊಳ್ಳಲ್ಲ. ಈಗ ಒಂದ್ 20 ಮರಿ ಮಾರ್ಕೊಂಡಿರ್ತೀವಿ. ಒಂದ್ 20 ಮರಿ ಎಷ್ಟಕ್ ಮಾರ್ತೀವಿ? ಒಂದ್ 6000, 7000, 8000 ಮರಿ ಮಾರ್ಕೊಂತೀವಿ. ಅದ್ರಲ್ಲಿ ಉಳ್ಕೊಳತ್ತಲ್ಲ, ಅದ್ರಾಗೆ ಉಳ್ಕೊಳ್ಳೋದೇ 1 ಲಕ್ಷ 1.5 ಲಕ್ಷ ದುಡ್ಡು ಉಳ್ಕೊಳತ್ತೆ ಅಷ್ಟೇ. ಅದ್ರ ಮೇಲೆ ಏನು ಉಳ್ಕೊಳಲ್ಲ. ಈಗ ನೀವು 1000 ಕುರಿ ಸಾಕಿರು ಲಕ್ಷ ರೂಪಾಯಿ ಉಳಿಸೋದ್ರಿಂದ ನಿಮ್ಗೆ ಅಷ್ಟೊಂದೇನ್ ಲಾಭನೇ ಇಲ್ಲ. ಕೆಲವರು ಇಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಏನ್ ಹೇಳ್ತಾರೆ, ಬರೇ 100 ಕುರಿ ಸಾಕ್ದ 10 ಲಕ್ಷ ಮಾಡ್ದ, 200 ಕುರಿ ಸಾಕ್ದ 10 ಲಕ್ಷ ಮಾಡ್ದ ಅಂತ ಹೇಳಿ. ಅವೆಲ್ಲ ತಪ್ಪು ಕಲ್ಪನೆ. ಯಾರು ಹೇಳ್ತಾರೆ ಅಂತಂದ ಹೇಳಿ ಕೇಳಕ್ಕಾಗಲ್ಲ. ಈಗ ನಿಮ್ಮ ಅನುಭವದ ಮಾತೋಣ, ನೀವು 1000 ಕುರಿ ಸಾಕೆ ಇಷ್ಟು ಆದಾಯ ಬರೇ 1 ಲಕ್ಷ ಅಂತ ಹೇಳ್ತೀರಲ್ಲ. ಕೆಲವರು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾರೆ, ನಾನು ಸಾಕ್ಬೇಕು
ಮಾಡ್ಬೇಕು ಅಂತ ತಂದ್ಬಿಡ್ತಾರೆ ಸುಮ್ನೆ. ಅವರಿಗೆ ಸಾಕದ್ ಗೊತ್ತಿರಲ್ಲ, ಏನೇನ್ ಮೆಡಿಸಿನ್ ಹಾಕದ್ ಗೊತ್ತಿರಲ್ಲ, ಸುಮ್ನೆ ತೊಂದರೆಗಳಾಗ್ತವೆ. ಇಷ್ಟೊಂದು ಅನುಭವ ಇದ್ದೆ ನೀವು ಇದ್ರಲ್ಲಿ ಅಂತ ಲಾಭ ಏನಿಲ್ಲ ಅಂತ ನಿಜ ಹೇಳ್ತಾ ಇದ್ದೀರಾ. ಕೆಲವರು ತಪ್ಪು ಕಲ್ಪನೆ ಏನ್ ಮಾಡ್ತಾರೆ ಅಂದ್ರೆ ಸುಳ್ಳು ಹೇಳ್ತಾರೆ. ಅವೆಲ್ಲ ತಪ್ಪು ಕಲ್ಪನೆ, ಎಲ್ಲ ಸುಳ್ಳೆ ಹೇಳ್ತಿರೋದು ಅವ್ರು. ಯಾಕಂದ್ರೆ ಈಗ ನಾವು ಓದೇ ಇಲ್ಲ, ನಾವು ಚಿಕ್ಕ ವಯಸ್ಸಿಗೆ ನಾವು ಒಂದನೇ ಕ್ಲಾಸ್ನು ಓದಿಲ್ಲ. ಚಿಕ್ಕ ವಯಸ್ಸಿಗೆ ನಮ್ಗೆ ಬಹಳ ಬಡತನ. ಆ ಬಡತನದಾಗ ಏನ್ ಮಾಡುದು, ನಾವು ಸಂಬಳಕ್ ಬೇರೆಯವ್ರ ಮನೆ ಸಂಬಳಕ್ ಹೋಗಿ ಒಂದ್ 100 ಕುರಿ ಮಾಡ್ಕೊಂಡಿವಿ. 100 ಕುರಿಲಿ ಇಲ್ಲಿವರೆಗೂ 100 ಕುರಿನೇ ಮೇಂಟೈನ್ ಮಾಡ್ತಿದೀವಿ ಹೊರತು ಅದ್ರ ಮೇಲೆ ಅದನ್ನು ಮಾಡಕ್ ಆಗ್ತಿಲ್ಲ, ಯಾವ್ದನ್ನು ಬಂಡವಾಳನು ಮಾಡಕ್ ಆಗ್ತಿಲ್ಲ. ಈ ಬಂಡವಾಳ ಮಾಡ್ಬೇಕು ಅಂದ್ರೆ ಉಳಿಯೋದು 1.5 ಲಕ್ಷ. ಮತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡಿ ನಾವು ಕಳೆ ಅನ್ನೋ ಅಷ್ಟೈತಿಗೆ ನಮ್ದು ಉಳಿದು ಬಂಡವಾಳ ನಾವು ವರ್ಷ ದುಡ್ದು ವರ್ಷಕ್ಕೆ ನಮ್ಗೆ ಖರ್ಚಿಗೆ ಸಹಿ ಆಗಿರೋದು. ಈಗ ನೀವು ಫುಲ್ ಫ್ಯಾಮಿಲಿ ಎಲ್ಲ ಇಷ್ಟು ಜನ ಎಲ್ಲ ಸೇರ್ಕೊಂಡು ಫ್ಯಾಮಿಲಿ ಎಲ್ಲ ಫುಲ್ ಫ್ಯಾಮಿಲಿನೇ ಮಾಡ್ತಾ ಇದೀರಣ್ಣ. ಆದ್ರೂ ವರ್ಷಕ್ಕೆ 1 ಲಕ್ಷ ಅಂದ್ರೆ ಅದು ಕಡಿಮೆ ವರಮಾನನೇ. ವರ್ಷಕ್ಕೆ 1 ಲಕ್ಷ ಅಂದ್ರೆ ಈಗಿನ ಕಾಲದಲ್ಲಿ ನೀವು ಗೌರ್ಮೆಂಟ್ ಇಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಣ್ಣ? ಏನ್ ಸೌಲಭ್ಯ ಕೊಡ್ಬೇಕು ನಿಮ್ಗೆ ಅಂತ ಹೇಳಿ? ನಮ್ಗೆ ಏನು ಸಿಕ್ಕಿ ಇಲ್ಲ. ಹೇಳ್ತಾರೆ ಸರ್ಕಾರದಲ್ಲಿ ಉಚಿತ ಔಷಧಿ ಬಂದೈತೆ ಅಂತಂದು ಹೇಳ್ತಾರೆ. ಉಚಿತ ಔಷಧಿ ನಮಗೆ ಸಿಕ್ಕಿಲ್ವಾ? ಪಶು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ, ಪ್ರತಿಯೊಂದಕ್ಕೂ ದುಡ್ಡು ಕೇಳ್ತಾರೆ ಸರ್. ಇದರಿಂದ ನಿಮಗೆ ಭಾರಿ ತೊಂದರೆ ಆಗೈತಲ್ವಾ? ಭಾರಿ ತೊಂದರೆ ಸರ್. ನಾವು ಯಾವಾಗ್ಲೂ ಹೊರಗಡೆನೆ ಇರೋದು. ಆಮೇಲೆ ಈಗ ಚಿರತೆ ಕಾಟ ಅಂದ್ರೆ ಭಯಂಕರ ಚಿರತೆ ಕಾಟ. ಈ ಗಾಯ ಮಾಡ್ತವೆ, ಅದ್ ಮಾಡ್ತವೆ, ಇದ್ ಮಾಡ್ತವೆ, ತಿಂದೆ ಹೋಗಿರ್ತವೆ. ಇಲ್ಲಿ ಬಂದ ಅಲ್ಲ ಒಂದ್ 8-9 ಕುರಿ ಚಿರತೆ ತಿಂದಾಕ್ಯಾವೆ ಇಲ್ಲೇ. ಈಗ 4-5 ವರ್ಷದಾಗ ಒಂದ್ಸತಿ ಬೋನ್ ಏನನ್ನ ಮಾಡಿದ್ದು ಬೋನ್ ಹಾಕಿದ್ರು ಇಲ್ಲಿ. ವರ್ಷ ಮಳೆಗಾಲದಲ್ಲಿ ಈ ಏರಿಯಾಕ್ ಬರ್ತೀವಿ. ನಮ್ಮೂರ್ ಕಡೆಗೆ ಹೋಗಲ್ಲ. ಮತ್ತೆ ಇನ್ನ ಜನವರಿ ಸ್ಟಾರ್ಟ್ ಆಗ್ತಿದಂಗ ಈ ಕಡೆ ಹಾಸನ ಸೈಡ್ ಹೋಗ್ತಿವಿ. ಇಲ್ಲಿ ಚಿರತೆ ತಿಂದು ಇನ್ನು ಜನವರಿ ಬರೋ ಅಷ್ಟೊತ್ತಿಗೆ ಎಷ್ಟು ಹಾಳಾಗುತ್ತಾ ಗೊತ್ತಿಲ್ಲ. ಆದ್ರೆ ಕಣ್ಣಿಕ್ಕೊಂಡು ಕಾಯ್ಬೇಕ ಇಲ್ಲಿ. ನಿಮ್ಗೆ ವರ್ಷಕ್ಕೆ ಈಗ ಅಂದಾಜು ನೀವು ಎಷ್ಟು ಮರಿಗಳು ಮಾರ್ತೀರಣ್ಣ? ಎಲ್ಲ ಕಳೆದು ಸತ್ತಿರವು ಎಲ್ಲ ಉಳ್ಕೊಂಡಿರವು ಅಂದಾಜು ನಿಮ್ ಲೆಕ್ಕದಲ್ಲಿ ಎಷ್ಟು ಮರಿ ಮಾರ್ತೀರಾ? ಒಂದ್ 100 ಕುರಿಯಾಗ ಒಂದ್ 30 ಮಾರ್ತೀವಿ ಅಷ್ಟೇ. ಅದ್ರಲ್ಲಿ 50 ಹುಟ್ಟಿದ್ರೆ ಒಂದ್ 20 ಸತ್ತೇ ಹೋಗ್ತವೆ. ಒಂದ್ 20 ಅಂತ ಕಂಪಲ್ಸರಿ ರೋಗ ಬಂದು ಹೋಗೇ ಹೋಗ್ತವೆ. ಹುಟ್ಟಿದವೆಲ್ಲ ಉಳಿಸ್ಕೊಳಕ್ ಆಗಲ್ಲ. ನಿಜ ಅದು. ಯಾಕಂದ್ರೆ ಇವು ಗುಂಪಿನಲ್ಲಿ ಇರೋದ್ರಿಂದ ಒಂದಕ್ಕೇನಾರು ನೆಗಡೆ, ಕೆಮ್ಮು, ಜ್ವರ ಬಂದ್ರೆ ಎಲ್ಲಕ್ಕೂ ಹಾಕ್ಬೇಕು ಮೆಡಿಸಿನ್. ಅಂದ್ರೆ ಇದು ಬಂದತ್ತ ಅದಕ್ ಬರುತ್ತಂತ ನಾವ್ ಹೇಳಲ್ಲ. ಒಟ್ಟಿಗೆ ಒಂದು ಈಗ ಕಾಲುಬಾಯಿ ಜ್ವರ ಅಂತ ಬಂತು ಅಂದ್ರೆ ಈಗ ಏನಲ್ಲ ಅಂದ್ರೆ ಒಂದ್ 10-15 ಹಾಗೆ ಆಗುತ್ತೆ. ಅವಕ್ಕೆ ಮೆಡಿಸಿನ್ ಮಾಡ್ಬೇಕಾ, ಬಿಸಿನೀರ ಬಾಯಿ ತೊಳಿಬೇಕಾ, ಅವಕ್ಕೆ ಬಾಯಿಗೆ ಏನನ್ನ ಹಾಕ್ಬೇಕಾ, ಅವ್ ಬಾಯಿ ನೀಟ ನೋಡ್ಕೋಬೇಕು. ಇಲ್ಲ ಅಂದ್ರೆ ಆ ಸ್ಮೆಲ್ ಬಂದ್ಬಿಟ್ಟು ಬಾಯಿ ಒಳಗೆಲ್ಲ ಈ ಇಪ್ಪೆ ಹಾಕ್ಬಿಟ್ಟು ಎಲ್ಲ ಹುಳ ಆಗ್ತವೆ. ಅದು ಮತ್ತೆ ಜೀವನ ಉಳಿಸೋದು ಕಷ್ಟ. ಒಟ್ನಾಗೆ ಕುರಿ ಸಾಕಾಣಿಕೆ ಮೇಲ್ನೋಟಕ್ ನೋಡ್ದಂಗೆ ಸುಲಭ ಏನಿಲ್ಲ ಅಣ್ಣ, ಬಾರಿ ಕಷ್ಟ ಐತೆ. ಕುರಿ ಸಾಕ್ತೆ ನಾನು ಕೋಟ್ಯಾಧೀಶ್ವರ ಅದೇ, ನಾನು ಅಷ್ಟ್ ದುಡ್ದೆ ಅಂತಂದ ಹೇಳಿ ಅವೆಲ್ಲ ತಪ್ಪು ಕಲ್ಪನೆ. ಈಗ ನೀವ್ ಇಷ್ಟೊಂದು ಶ್ರಮ ಬಿದ್ರು ಬರೇ ಜೀವನ ಮಾಡೋದಕ್ ಸಾಕಾಗ ಜೀವನ ಮಾಡೋದೇ ಕಷ್ಟ. ಅದೇ ಕಷ್ಟ ಆಗೈತೆ. ನಾವ್ ಇಷ್ಟು ಮಾಡಿರುವ ಏನು ನಮ್ ಸಂಪಾದನೆ ಮಾಡಿದೀವಿ, ಇದ್ ನಾವ್ ಕಳಿಬಾರ್ದು ಅಂತ ಉಳಿಸ್ಕೊಂಡ್ರದ್ ಬಿಟ್ರೆ ಇದ್ರಲ್ಲಿ ಬಂಡವಾಳ ಮಾಡೋದು ಕಷ್ಟ ಐತಿ. ಹೇಳ್ತಾರೆ ಅವ್ರು ನಾವ್ ಅಷ್ಟು ಉಳಿಸ್ತು ಇಷ್ಟು ಉಳಿಸ್ತು ಅಂತ ಹೇಳಿ, ಉಳ್ಸೋದ್ ಕಷ್ಟನೇ. ಈಗ ಅಣ್ಣ ನಿಮ್ ಜೊತೆ ಈಗ ಮಕ್ಳ ಮರಿಗಳೆಲ್ಲ ಇದಾವೆ, ಅವ್ರಿಗೆ ಏನಾರು ವಿದ್ಯಾಭ್ಯಾಸ ಏನಾರು ಕೊಡಿಸ್ತಾ ಇದೀರಾ? ಇಲ್ಲ ನಿಮ್ ಜೊತೆಲೆ ಇರ್ತಾರ? ಕಳಿಸ್ತಾ ಇದೀವಿ, ವಿದ್ಯಾಭ್ಯಾಸ ಕಳಿಸ್ತಿದೀವಿ. ಈಗ ನಾವಂತೂ ಹೆಬ್ಬೆಟ್ಟುಗಳು ನಮ್ ಕೈಲಂತೂ ಆಗ್ಲಿಲ್ಲ. ನಮ್ಮ ಮಕ್ಳ ಜೀವನ ಯಾಕೆ ಹಾಳು ಮಾಡ್ಬೇಕು ಅಂತ ಹೇಳಿ ಇವ್ರನ್ನೆಲ್ಲ ಸ್ಕೂಲ್ಗೆ ಕಳ್ಸಿರೋದು. ಈಗ ರಜಾ ಕೊಟ್ಟಿತ್ತಲ್ಲ, ದಸರಾ ರಜವ, ಹಂಗಾಗಿ ಇವ್ರನ್ನ ಬಂದಿದ್ದಾರೆ ಒಂದ್ 2 ದಿನ. ಮಕ್ಳಿಗೆ ಮಿನಿಮಮ್ ಬೇಸಿಕ್ ಎಜುಕೇಶನ್ ಕೊಡಿಸ್ರಿ ಅಣ್ಣ, ತಪ್ಪೇನಿಲ್ಲ. ವಿದ್ಯಾಭ್ಯಾಸ ಇದ್ರೆ ಮುಂದಕ್ಕೆ ನೀವ್ ಮಾಡ್ತಿರೋದು ತಪ್ಪು ಅಂತ ಏನಿಲ್ಲ ಅಣ್ಣ. ಇವತ್ ನೀವ್ ಇದನ್ನೇ ಶ್ರದ್ಧೆ ಇಟ್ ಮಾಡಿದ್ರೆ ಲಾಭ ಖಂಡಿತವಾಗೂ ಐತೆ. ಏನಂದ್ರೆ ಗೌರ್ಮೆಂಟ್ ಇಂದ ನಿಮಗೆ ಮೆಡಿಸಿನ್ ಸಪ್ಲೈ ಇಲ್ಲ, ಏನು ಸೌಲಭ್ಯಗಳಿಲ್ಲ, ಆದ್ರಿಂದ ನಿಮ್ಗೆ ತೊಂದ್ರೆ ಅನ್ನಿಸ್ತೈತೆ. ಯಾವ್ದು ಗ್ಯಾರಂಟಿ ಯೋಜನೆ ಬಿಟ್ಟಿವಿ ಅಂತಾರೆ. ಅದು ನಾವು ಅದೆಂತದ ಕಾರ್ಡ್ ಇನ್ನು ಮಾಡ್ಸ್ಕೊಂಡಿಲ್ಲ, ಏನಿಲ್ಲ, ನಮ್ಗೆ ಓದಿಲ್ಲ, ನಮ್ಗೆ ಅದ್ ಗೊತ್ತಾಗಲ್ಲ, ಏನಿಲ್ಲ. ಯಾರನ್ನ ಕೇಳಿರ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾವ್ ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ನಮಗೆ. ಅಣ್ಣ ನೀವು ಆಮೇಲೆ ನಿಮ್ಗೆ ಇನ್ನೊಂದ್ ಸಲಹೆ ಕೊಡ್ತೀನಿ. ನೀವು ಸುಮಾರು ಜನ ಇರ್ತಿರಲ್ಲ ಈಗ ಹಿಂಗೆ ವಲಸೆ ಕುರಿಕಾರರು, ಅವರೆಲ್ಲ ನಿಮ್ದು ಒಂದ್ ಸಂಘ ಮಾಡ್ಬೇಕಣ್ಣ. ನೀವು ಸಂಘ ಮಾಡ್ಕೊಂಡು ಮೇಯ್ನ್ ಆಗಿ ಗೌರ್ಮೆಂಟ್ ನೀವು ಒಬ್ಬರೇ ಹೋಗಿ ಕೇಳಿದ್ರೆ ಅವ್ರು ಏನೂ ಮಾತಾಡಲ್ಲ. ನೀವು ಸಂಘ ಮಾಡ್ಕೊಂಡು ಪಶು ಆಸ್ಪತ್ರೆಗಳ ಮುಂದೋಗಿ ವೈದ್ಯಾಧಿಕಾರಿಗಳು ಯಾರು ಇರ್ತಾರೋ ಅವ್ರ ಮುಂದೆಲ್ಲ ನೀವು ಸಂಘ ಕಟ್ಟಿ ಮಾತಾಡ್ಬೇಕು. ಈ ತರ ಎಲ್ಲ ಇದೆಯಲ್ಲಪ್ಪ ಸೌಲಭ್ಯ, ನಮಗ್ ನೀವ್ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ಬೇಕು. ಅವಾಗ ಮಾತ್ರ ನಿಮಗೆ ಆನ್ಸರ್ ಕೊಡ್ತಾರ. ಬಿಟ್ಟು ಅವರು ಒಬ್ರು ಇಬ್ರು ಹೋಗಿ ನೀವೇನ್ ಮಾಡ್ತೀರಾ, ಸರ್ ಮೆಡಿಸಿನ್ ಕೊಡಿ ಅಂದ್ರೆ ಬಂದಿಲ್ಲ, ನಾಳೆ ಬರುತ್ತೆ, ಅಲ್ಲಿಲ್ಲ ಇಲ್ಲಿಲ್ಲ, ನಿಮ್ಮೂರ್ಗ್ ಹೋಗ್ರಿ ಅಲ್ಲೋಗ್ರಿ ಅಂತ ಏನೇನು ಹೇಳ್ತಾರೆ. ನೀವ್ ಯಾವತ್ತಿದ್ರು ಒಂದ್ 30-40 ಜನ ಸಣ್ಣದಾಗೆ ಆಗ್ಲಿ ಒಂದ್ ಸಂಘ ಕಟ್ಕೊಳ್ರಿ. ಏನಾದ್ರು ಪತ್ರದ ಮೂಲಕ ಅವರಿಗೆ ವಿಷಯ ಕೊಡ್ಬೇಕು, ಈ ಟೈಪ್ ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ, ಇದಕ್ಕೆ ಏನ್ ತೊಂದರೆ ಆಗ್ತಾ ಇದೆ ನಮ್ಗೆ ಅಂತೇಳಿ ಒಂದು ಅಪ್ಲಿಕೇಶನ್ ಬರೆಯೋದು ಏನಾರು ಮಾಡ್ಕೊಟ್ಟು ಟ್ರೈ ಮಾಡೋಣ ಅದನ್ನೊಂದ.
ನೀವು ಮೊದ್ಲು ಕುರಿಕಾರ ಎಷ್ಟ್ ಜನ ಇದೀರೋ ಒಂದ್ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳೋದು ಈ ಟೈಪ್ ಏನಾರು ಮಾಡ್ಕೊಂಡು ಸಂಘ ರಚನೆ ಮಾಡ್ಕೋಬೇಕು ನೀವು. ಇಲ್ಲಾಂದ್ರೆ ಗೌರ್ಮೆಂಟ್ ನವ್ರು ಕ್ಯಾರೆ ಅನ್ನಲ್ಲ ನಿಮ್ಮನ್ನ. ನಮ್ಮರ್ಕ್ ನಾವ್ ಸುಮ್ನೆ ಇದ್ರೆ ಅವ್ರೇನ್ಲಿ ನಮ್ಮನ್ನ ಹುಡ್ಕೊಂಬತ್ತಾರ. ಒಟ್ನದಕ್ಕೆ ನೀವು ಸೇರ್ಕೊಂಡು ಏನಾರು ಮಾಡ್ಬೇಕು. ಹೌದೌದು. ಮತ್ತೆ ಈಗ ಕುರಿ ಮೇಸದಕ್ ನೀವ್ ಹೋಗ್ತಿರಲ್ಲ ಅಣ್ಣ, ಮರಿಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀರಾ? ಮರಿ ನೋಡಿ ಆ ಕಡೆಗೆ ಫುಲ್ ಎಲ್ಲ ಮರಿಗೆ ಸೊಪ್ಪು ಎಲ್ಲ ಇರತಕ್ ಹೋಗಿ ಬಳ್ಳಿಗಳೆಲ್ಲವ ಕುಯ್ಕೊಂಡು ತಗೊಂಬಂದು ಅವಕ್ಕೆಲ್ಲ ಕಟ್ಕೊಂಡು ಸಣ್ಣ ಮರಿ ಎಲ್ಲ ಬಿಡ್ಬೇಕು. ಅವಕ್ಕೆಲ್ಲ ಮೆಡಿಸಿನ್ ಹಾಕ್ಬೇಕು. ಈಗ ಮೆಡಿಸಿನ್ ಹಾಕಲ್ಲ ಅಂದ್ರೆ ಉಳ್ಕೊಳ್ಳಲ್ಲ, ಈಗ ಹಾಕ್ಲೇಬೇಕು. ಈಗ ಇವನ್ನ ಸಣ್ಣವೆಲ್ಲವ ಆ ಕಡೆ ಹೊಡಿತೀವ, ಅವ್ ಬೇರೆ ಅವಕ್ಕೆಲ್ಲ ಸಪ್ರೇಟ್ ಮಾಡ್ಬಿಟ್ಟು ಅವ್ ಕೂಡಿ ಅವಕ್ಕೆ ಮೆಡಿಸಿನ್ ಹಾಕ್ಬೇಕು. ಈಗ ಅವಾಗ ವಾರಕ್ಕೆ ಒಂದೊಂದ್ಸತಿ, ವಾರಕ್ಕೆ 15 ದಿನದೊಳಗೆ ಅವಕ್ ಮೆಡಿಸಿನ್ ಕೊಡ್ತಾ ಇರ್ಬೇಕು. ಕೊಡ್ಲಿಲ್ಲ ಅಂತಂದ್ರೆ ಇವನ್ನ ಮೇಂಟೈನ್ ಮಾಡೋದು ಕಷ್ಟ ಐತಿ. ಈಗ ನೀವು ಇಲ್ಲಿ ಓಡಾಡೋದಕ್ಕೆಲ್ಲ ಸ್ವಂತ ಟ್ರ್ಯಾಕ್ಟರ್ಗಳು ಮಾಡ್ಕೊಂಡಿದ್ದೀರಾ ನೀವು? ಹೌದೌದೌದು. ನೀವು ಸ್ವಂತ ಟ್ರ್ಯಾಕ್ಟರ್ಲೆ ನಿಮ್ಮ ಏನೇನ್ ಸಾಮಾನುಗಳು ತಂದಿರೋ ಅದನ್ನೆಲ್ಲ ಹಾಕೊಂಡು ಊರೂರ್ ಮೇಲೆ ಹೋಗಿ ಎಲ್ಲೆಲ್ಲಿ ಹಿಂಗೆ ತೋಟಗಳಲ್ಲಿ ಮಂದೆ ಹಾಕೊಂಡು ಅಲ್ಲೇ ಸುತ್ತಮುತ್ತ ಮೇಸ್ಕೊಂಡು ನಿಮ್ ಜೀವನ ನಡೆಸ್ತಾ ಇದ್ದೀರಾ? ಎಲ್ಲ ಸುತ್ತಮುತ್ತ ಮೇಯ್ಸ್ಕೊಂಡು ಅವು ಈ ತರ ಲಗೇಜ್ ಏರ್ಕೊಂಡ್ರು ಸ್ವಂತ ಟ್ರ್ಯಾಕ್ಟರ್ ಮಾಡ್ಕೊಂಡು ಲಗೇಜ್ ಏರ್ಕೊಂಡು ಹೋದ್ರೆ ಪೊಲೀಸ್ನವ್ರಿಗೆ ಇವಕ್ಕೂ ಕೈ ಹಾಕ್ತಾರೆ, ಇವಕ್ಕೂ ಕೈ ಹಾಕಿ ದುಡ್ಡು ಇಸ್ಕೊಂತಾರೆ, ಬಿಡಲ್ಲ. ಹಂಗ್ಯಾಕ್ ತುಂಬಿರಿ ಹಿಂಗ್ಯಾಕ್ ತುಂಬಿರಿ, ಅವಕ್ಕೇನು ಇವ್ ಕುರಿ ಹೊಡ್ಯಕ್ ನಾವು ನಿಮ್ಗೆ ಲೈಸೆನ್ಸ್ ಕೊಟ್ಟಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ, ನೀವು ಕುರಿ ತುಂಬಂಗಿಲ್ಲ ಅಂತಂದ್ ಹೇಳ್ತಾರೆ. ಟ್ರ್ಯಾಕ್ಟರ್ಗಳಾಗ ನಾವ್ ಮರಿ ತುಂಬ್ಕೊಂಡು ಹೋಗೋದು ಕಷ್ಟ ಐತಿ. ಈಗ ನೀವು ಮಾಡ್ತಿರೋ ಕೆಲ್ಸನೇ ಬಾರಿ ಕಷ್ಟದ ಕೆಲ್ಸ, ಅದ್ರಲ್ಲಿ ಇವು ಬೇರೆ ತೊಂದರೆಗಳು ಆಗ್ತಾ ಇದಾವೆ ನಿಮಗೆ ತುಂಬಾ. 500, 1000, 2000, 3000 ತಕ್ಕ ಫೈನ್ ಹಾಕ್ತಾರೆ ಪೊಲೀಸ್ನವ್ರು ಹಿಡ್ಕೊಂಡ್ರೆ. ಟ್ರ್ಯಾಕ್ಟರ್ ಕುರಿ ತುಂಬಂಗಿಲ್ಲ ಅಂತಂದ್ ಹೇಳ್ತಾರೆ. ಈಗ ನಾವು ಸ್ವಂತ ಟ್ರ್ಯಾಕ್ಟರ್ಗಳು ಮಾಡ್ಕೊಂಡಿರ್ತೀವಿ ಅಂತ ತಿಳ್ಕೊ. ಹೆಂಗ ಲೋನ್ ಮೇಲೆ ಗಾಡಿ ತಗೊಂಬಂದಿರ್ತೀವಿ, ಹೆಂಗ ಮಾಡಿ ಒಂದ್ 70-80 ಸಾವಿರ ರೂಪಾಯಿ ಕಂತು ಬರುತ್ತೆ. ಹೆಂಗ ಕಟ್ಕೊಂಡು ಹೋದ್ರ ನಮ್ ಸ್ವಂತ ಟ್ರ್ಯಾಕ್ಟರ್ ಇರುತ್ತೆ. ಈಗ ಮೊದ್ಲು ಹಿಂದೆಲ್ಲ ಕತ್ತೆಗಳಿದ್ದು, ಈಗ ಕತ್ತೆಗಳು ಇಲ್ಲ, ಕತ್ತೆಗಳೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಈ ಟ್ರ್ಯಾಕ್ಟರ್ಗಳಾಗ ಏರ್ಕೊಂಡು ಹೋಗೋಣ ಅಂತಂದ್ರೆ ಏನ್ ಮಾಡ್ತಾರೆ, ಅವಕ್ಕೂ ಫೈನ್ ಹಾಕ್ತಾರೆ ಸರ್ಕಾರದವ್ರು. ಈ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಅವಕ್ಕೂ ಫೈನ್ ಹಾಕ್ತಾರೆ ನಾವ್ ಮರಿ ತುಂಬ್ಕೊಂಡು ಹೋಗಕ್ಕೆ. ನಮ್ ಕೆಲ್ಸಕ್ಕೆ ನಾವು ರೈತರುಗಳು ಗಾಡಿ ಮರಿ ತುಂಬ್ಕೊಂಡು ಹೋಗೋದಕ್ಕೆ ಅವು ನಮ್ ಸ್ವಂತ ಮಾಲು, ಕಳ್ಳಮಾಲ್ ಅಲ್ಲ, ಏನಲ್ಲ. ಸ್ವಂತ ಮಾಲ್ ತುಂಬ್ಕೊಂಡು ಹೋದ್ರು ರೋಡಲ್ಲಿ ಗಾಡಿಗಳು ಇಟ್ಕೊಂಡ್ಬಿಟ್ಟು ನೀವು ಕುರಿ ತುಂಬಕ್ಕೆ ನಾವು ಪರ್ಮಿಷನ್ ಕೊಟ್ಟಿವ, ನಾವು ಗಾಡಿಗಳು ನಿಮ್ ಟ್ರ್ಯಾಕ್ಟರ್ಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದೇಳಿ 2000-3000 ಫೈನ್ ಹಾಕ್ತಾರೆ. ನೀವೆಲ್ಲ ಹೀಗೆ ಕುರಿ ಮೇಸದಕ್ಕೆ ಒಂದಲ್ಲ ಹೋದಾಗ್ಲೆಲ್ಲ ಒಂದಲ್ಲ ಒಂದ್ ತೊಂದರೆಗಳು ನಿಮ್ಗೆ ಅಡ್ಡ ಆಗ್ತಾನೆ ಇರ್ತವೆ. ಕಾಡು ಪ್ರಾಣಿಯಿಂದಲೂ ನಮ್ಗೆ ಅಲ್ಲೇ ಆಗುತ್ತೆ, ಈ ಸರ್ಕಾರದಿಂದಲೂ ನಮ್ಗೆ ಅಲ್ಲೇನೆ. ಸರ್ಕಾರದಿಂದ ಹೆಂಗ ಅಲ್ಲೇ ಅಂತಂದ್ರೆ ಈ ಪೊಲೀಸ್ನವ್ರ ಕಾಟ. ಟೌನ್ ಒಳಗೆ ಗಾಡಿ ತಗೊಂಡ್ ಹೋಗಿರ್ತೀವ, ಒಂದ್ ಮೆಡಿಸಿನ್ ಬೇಕು ಅರ್ಜೆಂಟ್, ನಾವ್ ಗಾಡಿ ತಗೊಂಡ್ ಹೋಗಿರ್ತೀವಿ, ಅಲ್ಲೊಬ್ಬ ಕೈ ಹಾಕಿರ್ತಾನೆ, ನಿನ್ ಗಾಡಿ ಡಾಕ್ಯುಮೆಂಟ್ಸ್ ತೋರ್ಸು. ನಾವೇನ್ ಮಾಡ್ತೀವಿ, ಡಾಕ್ಯುಮೆಂಟ್ ಎಲ್ಲ ತಬೆ ಹತ್ತೀವ, ಅಲ್ಲಿ ಇಟ್ಕೊಂಡು 200 ಕೊಡು, 300 ಕೊಡು, 500 ಕೊಡು, ಇಲ್ಲ ಕಷ್ಟ ಬಿದ್ದು ಉಳಿಸಿದ್ದೆಲ್ಲ ಇಲ್ಲಿ ಶ್ರಮ ಬಿದ್ದು ಅಲ್ಲಿ ಹೋಗುತ್ತೆ, ಅಲ್ಲಿ ಹೋಗ್ತಾ ಇರ್ತೀವಿ. ಒಂಥರ ಕಿತ್ಕೊಂತಲೇ ಇರ್ತಾರ ಹೊರತು ಉಳ್ಸೋದಂತೂ ಇಲ್ಲ. ನಿಮ್ ಪಾಡಿಗೆ ನಿಮ್ ಜೀವನ ಮಾಡಕ್ಕೂ ಬಿಡಲ್ಲ, ಒಂದಲ್ಲ ಒಂದ್ ಕಡೆ ತೊಂದ್ರೆ. ನಮ್ ಜೀವನ ಮಾಡೋದು ತುಂಬಾ ಕಷ್ಟ ಐತೆ. ನಿಮ್ಮ ಹತ್ರ ಯಾವ್ಯಾವ ತಳಿ ಇದಾವಣ್ಣ ಮರಿಗಳು? ಎಲ್ಲ ನಾಟಿನೇ, ನಾವು ಬೇರೆ ಏನಿಲ್ಲ, ಪಕ್ಕ ನಾಟಿ, ಪ್ಯೂರ್ ನಾಟಿ ಕುರಿ. ನೀವು ಎಲ್ಲ ಹಾಸನ್ ತಳಿ? ಎಲ್ಲ ನಾಟಿ ಕುರಿ. ನೀವು ಕೆಲವು ಎಳಗಿನ ಕುರಿಗಳು ಮಾಡ್ಯಾರೆ, ಬನ್ನೂರ್ ಕುರಿ ಮಾಡ್ಯಾರೆ, ಚಿಂದೂರ್ ಕುರಿ ಮಾಡ್ಯಾರೆ. ಈಗ ನಿಮ್ ಅನುಭವದ ಪ್ರಕಾರ ಕೆಲವ್ರು ಹೇಳ್ತಾರೆ ಎಳಗಮರಿ ತಾಂಬರ್ರಿ, ಕೆಂಗೂರಿ ತಾಂಬರ್ರಿ ಅಷ್ಟು ತೂಕ ಬರ್ತವೆ, ಇಷ್ಟು ತೂಕ ಬರ್ತವೆ ಅಂತ. ಹೌದು. ನಮ್ ಕಡೆಯಲ್ಲಿ ತುಮಕೂರು ರೀಜನ್ ಅಲ್ಲಿ ಅಣ್ಣ ಜಾಸ್ತಿ ನಾಟಿ ಕುರಿನೇ ಕೇಳೋದು, ಕೆಂಗೂರಿ ಇವನ್ನೆಲ್ಲ ಜಾಸ್ತಿ ಬಳಸಲ್ಲ. ಅದು ಎಳೆದಪ್ಪ ಮಟನ್ನು ತಿನ್ನಕ್ಕೆ ರುಚಿ ಬರಲ್ಲ, ಚರ್ಬಿ ಜಾಸ್ತಿ ಇರುತ್ತೆ. ನಮ್ದು ನಾರ್ಮಲ್ ಚರ್ಬಿ, ರುಚಿ ಬರುತ್ತೆ ನಾಟಿ ಕುರಿ. ಆಮೇಲೆ ನಮ್ದು ಒಳ್ಳೊಳ್ಳೆ ಕಾಡಲ್ಲಿ ಒಳ್ಳೊಳ್ಳೆ ಮೇವು ಮೇಯ್ತಿ, ಅದು ಮೇಯ್ತಿಲ್ಲ ಅಂತಲ್ಲ, ಎಳಗಿನ ಕುರಿನು ಮೇಯುತ್ತೆ, ಮೇದ್ರುವೆ ಅದು ರುಚಿ ಕಮ್ಮಿ. ಎಳೆದಪ್ಪ ಮಟನು ನಮ್ದು ರುಚಿ ಬಾಳ, ಪಕ್ಕ ನಾಟಿ, ಪ್ಯೂರ್ ನಾಟಿ ಕುರಿಗಳು. ಯಾರು ಈಗ ಒಳಗಡೆ ಅಂದ್ರೆ ಅಣ್ಣ ನೀವು ಮೇಸದಕ್ಕೆಲ್ಲ ಹೋಗ್ತೀರಾ, ಅವ್ರದ್ದು ಜಮೀನ್ ಇರುತ್ತೆ, ಒಳಗಡೆನೆ ಸಾಕಿ ಒಂದ್ ಶೆಡ್ ಮಾಡ್ದಂಗ್ ಮಾಡಿ ಅಲ್ಲಿ ಸಾಕಿದ್ರೆ ಏನಾರು ಲಾಭ ಹುಟ್ಟಿಸ್ಬೋದಾ ಅಂತೇಳಿ? ಲಾಭ ಹುಟ್ಟಿಸ್ಬಹುದು, ಅವ್ರಿಗೆ ಖರ್ಚು ಬಹಳ ಬರುತ್ತೆ. ಈಗ ಅವ್ರಿಗೆ ಫುಡ್ಡು ಹಾಕ್ಬೇಕಾ, ಜೋಳ ಹಾಕ್ಬೇಕಾ, ಶೇಂಗಾ ಬಳ್ಳಿ ಹಾಕ್ಬೇಕಾ, ನಮಕ್ ಅವಕ್ಕೆ ಇಲ್ಲಿ ಕೂಡಿರೋ ಜಾಗಕ್ಕೆ ಮೇವ್ ಹಾಕ್ಬೇಕಾ, ಅವ್ರಿಗೆ ಖರ್ಚು ಬಹಳ ಬರುತ್ತಾ, ಅವ್ರು ಉಳಿಸಿ ಮೇಂಟೈನ್ ಮಾಡೋದು ಕಷ್ಟನೇ. ಈಗ ಕೆಲವು ಕಡೆ ಎಲ್ಲಾ ಯೂಟ್ಯೂಬ್ ಅಲ್ಲಿ ಏನ್ ಮಾಹಿತಿ ಆಗ್ಬಿಟ್ಟೈತೆ ಅಂದ್ರೆ ಅಣ್ಣ, ಅದೊಂದು ಟ್ರೆಂಡಿಗೆ ಬಂದ್ಬಿಟ್ಟೈತೆ, ಕುರಿ ಫಾರಮ್ ಅಂತ ಎಲ್ಲಾ ಮಾಡ್ತಾ ಇದಾರೆ. ಅಲ್ಲೇ ಮೇವ್ ಬೆಳೆಯೋದಂತೆ, ಸೈಲೇಜ್ ತರ್ಸದಂತೆ ಅಂತ ಹಂಗೆಲ್ಲಾ ಮಾಡಿದ್ರೆ ಅಣ್ಣ ಖರ್ಚೆ ಜಾಸ್ತಿ ಬಂದಿರುತ್ತೆ, ಆದಾಯ ತುಂಬಾ ಕಡಿಮೆ ಆಗುತ್ತಲ್ಲ. ಆದಾಯ ಕಡಿಮೆ, ನಾನು ಆದಾಯ ತಗೊಂಡೆ. ಈಗ ಒಂದ್ ವರ್ಷದಲ್ಲಿ ನಾವು ಏನ್ ಮಾಡ್ತೀವಿ, ಖರ್ಚು ಎಲ್ಲ ಇದ್ರ ಮೇಲೆ ಕಳೆದು 1 ಲಕ್ಷ 1.5 ಲಕ್ಷ ದುಡ್ಡು ಉಳಿತೈತೆ ಅಷ್ಟೇ ಅಲ್ವಾ.
ಅವ್ರೇನ್ ಹೇಳ್ತಾರೆ ಒಟ್ಟು ಪಾಯಿಂಟ್ 50 ಮರಿ ಮಾರ್ದಾಗ 5 ಲಕ್ಷ ಬರ್ತಲ್ಲ, ನಂದು 5 ಲಕ್ಷ ಬಂತು ಅಂತ ಹೇಳ್ತಾರೆ. 5 ಲಕ್ಷ ಬಂದಿತ್ತು, ಅವನು ಮೇವೇನ್ ಹಾಕಿದ್ದ ಆ ಮೇವಿನ ಖರ್ಚು ಎಲ್ಲ ತೆಗೆದ್ರೆ ಅವ್ನ್ ಎಲ್ಲಿ ಉಳಿತು ಅಂತಂದೇಳಿ ಅವ್ನಿಗೆ ಅವನಿಗೆ ಮೇನ್ ಅವಾಗ ಅರ್ಥವಾಗುತ್ತೆ. ಇದ್ರಲ್ಲಿ ಲಾಭ ಮಾಡೋದು ಲಕ್ಷಾಧೀಶ್ವರ ಆಗೋದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಕೋಟ್ಯಾಧಿಪತಿ ಕುರಿಯಿಂದ ಆದೆ ಅಂತಂದಾನ ಅವ್ನು ಕಳ್ಳ. ಸರಿ ಅಣ್ಣ, ನೀವ್ ಹೆಂಗ ನಿಜವಾದ್ ಮಾತಾಡ್ತಾ ಇದ್ರೆ ಕೆಲವ್ರು ಹೆಂಗ್ ಮಾಡ್ತಾರೆ ಅಂದ್ರೆ 100 ಕುರಿ ಸಾಕಿರ್ತಾನೆ, ನೀನೇ ರಾಜನಪ್ಪ, ಇಷ್ಟ್ ಲಕ್ಷಕ್ಕಿದೀಯಾ ಅಷ್ಟ್ ಲಕ್ಷಕ್ಕಿದೀಯಾ ಅಂತ ಹೇಳ್ತಾರೆ. ಕಳ್ಕೊಳ್ಳೋದು ಈಸಿ ಅಣ್ಣ, ಅದೇ 100 ಕುರಿ ಮಾಡಕ್ ಎಷ್ಟ್ ಶ್ರಮ ಪಟ್ಟಿರ್ತೀರಿ ನೀವು. ಅವ್ನ್ ಬಿಲ್ಡಪ್ ಕೇಳ್ಕೋಬೇಕ ಹೊರ್ತು ಅವ್ನ್ ಇದ್ರಲ್ಲಿ ಕಷ್ಟ ಎಷ್ಟೈತೆ, ಅದ್ ಖರ್ಚು ಎಷ್ಟು ಬಂತು, ಔಷಧಿ ಎಷ್ಟು ಖರ್ಚಾಯ್ತು, ಫುಡ್ಡಿಂದ ಎಷ್ಟು ಖರ್ಚಾಯ್ತು, ಜೋಳದ ಎಷ್ಟು ಖರ್ಚಾಯ್ತು, ಶೇಂಗಾ ಒಟ್ಟಿಗೆ ಎಷ್ಟು ಖರ್ಚಾಯ್ತು ಅಂತಂದೇಳಿ ಅದನ್ನೆಲ್ಲ ಖರ್ಚೆಲ್ಲ ತೆಗೆದ್ರೆ ಅವ್ನ್ ಉಳ್ಕೊಳ್ಳೋದೇ 1 ಲಕ್ಷ 1.5 ಲಕ್ಷ ದುಡ್ಡು ಉಳ್ಕೊಳ್ಳತಿ. ಆ 1.5 ಲಕ್ಷದಾಗೆ ಮೇಂಟೈನ್ ಮಾಡ್ಕೊಳ್ಳಿ ಮನೆ. ಅದು ಹಣ ಮರಿಗಳೆಲ್ಲ ಆರೋಗ್ಯವಿದ್ದು ಆರೋಗ್ಯ ಇದ್ರೆ ಎಲ್ಲವೇ. ಇದಕ್ಕೆ ಭಾರಿ ಅವಾಗ ರೋಗ ಬರುತ್ತೆ. ಈಗ ಮೂಡ್ಲು ಗಾಳಿ ಸ್ಟಾರ್ಟ್ ಆಯ್ತು ಅಂತ ಸ್ಟಾರ್ಟ್ ಆಯ್ತು, ಈಗ ರೋಗ ಟೈಮು. ಮತ್ತೆ ಪೊಡ್ಲು ಗಾಳಿ ಬೀಸಿರೆ ಇದಕ್ಕೆ ರೋಗ ಕಮ್ಮಿ ಆಗೋದು, ಅಲ್ಲಿವರೆಗೂ ರೋಗ ಕಮ್ಮಿ ಆಗಲ್ಲ. ಸರಿ ಅಣ್ಣ, ಇಷ್ಟು ಮಾತಾಡಿದ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ. ನೀವ್ ಇರೋ ಮಾಹಿತಿನ ಕರೆಕ್ಟ್ ಆಗಿ ಸುಳ್ಳು ಹೇಳ್ದಂಗೆ ನಿಜಾನೇ ಹೇಳಿದಿರಾ. ನಾವ್ ಹೇಳಿರೋದ ನಿಜ. ಇದ್ರಲ್ಲಿ ಏನು ಯಥೇಚ್ಛವಾಗಿ ಏನು ಲಾಭ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ. ಲಾಭ ಕಮ್ಮಿನೇ ಐತೆ, ಇಲ್ಲ ಅಂತ ಹೇಳಲ್ಲ. ಭಗವಂತ ರೋಗ ಕೊಡ್ದಂಗಿದ್ದು ಹುಟ್ಟಿದ ಮರಿಗಳು ಯಾವ ಸಾಯ್ದಂಗಿದ್ದು ಇದ್ರೆ 1-2-3 ಲಕ್ಷ ಉಳಿಸಬಹುದು. ಒಟ್ನಾಗೆ ನೀವ್ ಹೇಳ್ತಿರೋದು ಇಸ್ಪಿಟ್ ಆಡ್ದಂಗೆ ಬಂದ್ರೆ ಬರ್ಬೋದು, ಇಸ್ಪಿಟ್ ಆಡ್ದಂಗೆ. ಸರಿ ಅಣ್ಣ, ಇಷ್ಟ್ ಮಾತಾಡಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಆಯ್ತು ನಮಸ್ಕಾರ. ಮರಣ್ಣ ಇಡ್ಮಿಡ್ಕ ಇಲ್ಲೇ ತಗಕ ನೋಡ್ರಿ, ಮರಿಗಳನ್ನ ಕೂಡೋದಕ್ಕೆ ಈ ತರ ಒಂದ್ ಸಣ್ಣದಾಗಿ ಶೆಡ್ ಮಾಡ್ಕೊಂಡಿರ್ತಾರೆ. ಇದ್ರಲ್ಲೆಲ್ಲ ಮರಿಗಳಿಗೆ ಸಪ್ ಕಟ್ಬಿಟ್ಟು ಇಲ್ಲೇ ಬಿಟ್ಟು ಹೋಗೋದಲ್ವಾ ಅಣ್ಣ? ಇಲ್ಲಿ ಕಾಡಿಂದ ಎಲ್ಲ ಸೊಪ್ಪು ತಂದು ಟ್ರ್ಯಾಕ್ಟರ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಇಲ್ಲೇ ಕಟ್ಟಿರ್ತೀರಾ? ಕಾಡಿಗೆ ಹೋದ್ಮೇಲೆ 3 ನಿಮಿಷ ಸಿಗುತ್ತೆ ಈಗ. ಕಾಡಿನಿಂದ ಸೊಪ್ಪು ತಂದ್ಬಿಟ್ಟು ಹಿಂಗ್ ಕಟ್ಟಿ ಮಳೆ ಬಿಸಿಲಿಗೆ ಇದಾಗ್ದಂಗ್ ಟಾರ್ಪಲ್ ಹಾಕ್ ಮೇಲ್ಗಡೆ ಮಳೆ ಬಂದಾಗ. ಇವನ್ನ ಸಣ್ಣ ಮರಿನ ಎಷ್ಟ್ ತಿಂಗಳಾದ್ಮೇಲೆ ಮಾರ್ಸಿರಣ್ಣ ನೀವು? ಟಗರ್ ಮರಿ 3 ತಿಂಗಳು 3.5 ತಿಂಗಳು ಚೆನ್ನಾಗ್ ಮೇಯಂಗಾದಾಗ. ಇದ್ರಲ್ಲೇ ನಿಮಗೆ ಅದು ಮರಿ ದೊಡ್ಡದಾಗವರೆಗೂ ಇದ್ರಲ್ಲೇ ಬಂದ್ರೆ ಲಾಭ. ಇಷ್ಟೇ ಮರಿ ಇರೋದು ಇದ್ರಲ್ಲಿ. 30 ಐತ ಮರಿ. ಇಷ್ಟರಲ್ಲೇ ಮೇಂಟೈನ್ ಮಾಡಬೇಕು. ಇದೇ ಲಾಭದ್ದು. ಅವು ಇವನ್ನ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ನೀಟಾಗಿ. ನಮಸ್ಕಾರ ಅಕ್ಕ. ನಮಸ್ಕಾರ. ಈಗ ನಿಮ್ ಜೀವನ ಶೈಲಿ ಹೆಂಗೆ ಅಂದ್ರೆ ಊರೂರ್ ಮೇಲೆ ಕುರಿ ಮೇಯ್ಸೋದಕ್ ಹೋಗ್ತಾ ಇರ್ತೀರಾ. ಈಗ ನಿಮ್ಮ ಯಜಮಾನ್ರುಗಳು ಹಿಂಗ್ ಕುರಿ ಮೇಯ್ಸೋದಕ್ಕೆಲ್ಲ ಹೋದಾಗ ನೀವು ಈ ಟೈಪ್ ಇಲ್ಲೇ ಅಡ್ಗೆ ಮಾಡ್ಬಿಟ್ಟು ಅವರು ಕುರಿ ಮೇಯ್ಸೋದಕ್ ಹೋಗ್ತಾರೆ, ನೀವ್ ಇಲ್ಲೇ ಇರ್ತೀರಾ? ಈ ಟೈಪ್ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲೆಲ್ಲಿ ಕುರಿ ಮೇಯ್ಸೋದಕ್ ಹೋಗ್ತೀರಾ ನಿಮ್ಮ ಐಟಮ್ಗಳನ್ನೆಲ್ಲ ಹಾಕೊಂಡು ಅಲ್ಲಲ್ಲಿ ಹೋಗಿ ಅಡ್ಗೆ ಮಾಡ್ಕೊಂಡು. ಈಗ ನಿಮ್ ಜೀವನ ಹೆಂಗೈತೆ ಅನ್ಸತ್ತಕ್ಕ ನಿಮ್ಗೀಗ? ನಮಗೆ ಜೀವನ ಕಷ್ಟ ಅನ್ಸುತ್ತೆ. ಮೈಕ್ ಇಲ್ಲಿ ಕಷ್ಟ ಅನ್ಸುತ್ತೆ ನಮಗೆ ಜೀವನ. ಈಗ ಮಾಡೋದು ಮಳೆ ಬಂದಾಗ ಅದೆಲ್ಲ ಹುಡುಗರು ಮಕ್ಕಳನ್ನೆಲ್ಲ ಹಿಡ್ಕೊಂಡು ಮಾಡೋದು ನಮಗೆ ತುಂಬಾ ಕಷ್ಟ ಅನ್ಸುತ್ತೆ. ನಿನ್ ಧೈರ್ಯವಾಗಿ ಈಗ ನಿನ್ ಕುರಿ ಸಾಕೊಂಡ್ಬೇಕಾದ್ರೆ ಜೀವನ ಮಾಡ್ತೀನಿ ಧೈರ್ಯನಾರು ಇರುತ್ತೆ ಸರ್. ನಿಂಗೆ ಅವ್ರಿಗೆ ಏನಂದ್ರೆ ಅವತ್ತಿನ ಊಟ ಅಷ್ಟೇ, ನಾಳಿಕೆ ಅವ್ನ್ ಕೆಲ್ಸ ಮಾಡಿರ್ ಕೆಲ್ಸ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಸರ್, ನಮ್ಗೇನ್ ಜೀವನಕ್ಕೆ ಇದಿಲ್ಲ. ನಾವು ಕಷ್ಟ ಪಟ್ರೆ ನಮ್ಗೆ ಸುಖ ಐತೆ ಅಷ್ಟೇ ಅಕ್ಕ. ಯಾವ ಕೆಲ್ಸ ಮಾಡೋದು ತಪ್ಪು ಸರಿ ಅಂತ ಏನೂ ಇಲ್ಲ. ಹಿಂಗ್ ಹೇಳ್ಬೇಕು ಅಂದ್ರೆ ನೀನ್ ಗೌರ್ಮೆಂಟೇ ಬಿದ್ದೋದ್ರು ನೀನ್ ಕುರಿ ಸಾಕೊಂಡ್ ನಿನ್ ಕುರಿ ಮಾರೋದಕ್ಕೆ ಯಾವ್ದೇ ತೊಂದ್ರೆ ಇಲ್ಲ. ನೋಡಿ ಸ್ನೇಹಿತರೆ, ಇದು ಕುರಿಗಾರರೇ ಸೆರೆ ಹಿಡಿದಂತ ಒಂದು ಚಿರತೆಯ ಫೋಟೋ ಆಗಿದೆ.
ಅಷ್ಟೇನು ಕ್ಲಾರಿಟಿ ಇಲ್ಲ, ಆದರೂ ನಾವು ನೋಡ್ಬೋದು ಅಲ್ಲಿ ಚಿರತೆ ಮಲಗಿರೋದನ್ನು. ಇದೇ ರೀತಿ ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡ್ತಾ ಇರ್ತಾನೆ. ತಪ್ಪದೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ. ಧನ್ಯವಾದಗಳು.